Hello everyone, welcome back to Learn with Maktu. So last ವಿಡಿಯೋದಲ್ಲಿ ನಾವು ಕ್ರೈಸ್ ಸಿರೀಸ್ ಒಳಗಡೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಮಾಡ್ಯೂಲ್ 5 ಫಂಕ್ಷನ್ಸ್ ನ ಮುಗಿಸಿದ್ವಿ ಹೌದಾ. ಸೊ ಹೋಪ್ ದಟ್ ಇಸ್ ಕ್ಲಿಯರ್. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ನೆಕ್ಸ್ಟ್ ಮಾಡ್ಯೂಲ್ ದಟ್ ಈಸ್ ಮಾಡ್ಯೂಲ್ 6 ಪಾಯಿಂಟರ್ಸ್ ಇನ್ ಸಿ ಪ್ರೋಗ್ರಾಮಿಂಗ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪಾಯಿಂಟರ್ಸ್ ಅಂದ್ರೆ ಏನು, ಪಾಯಿಂಟರ್ಸ್ ಅಲ್ಲಿ ಯಾವ್ಯಾವ ನೊಟೇಶನ್ಸ್ ಇದಾವು, ಮತ್ತೆ arrays ಗೆ ಅಂಡ್ ಪಾಯಿಂಟರ್ಸ್ ಗೆ ಏನ್ ರಿಲೇಶನ್ ಇದೆ, and there is something called as call by value and call by reference ಅಂತ ಹೇಳಿ. ಆಕ್ಚುಲಿ ಕಾಲ್ ಬೈ ರೆಫರೆನ್ಸ್ ಸಿ ಅಲ್ಲಿ ಬರೋದಿಲ್ಲ, ಅದು ಆಕ್ಚುಲಿ ಕಾಲ್ ಬೈ ಅಡ್ರೆಸ್, ಬಟ್ ನಿಮ್ ಸಿಲೆಬಸ್ ಅಲ್ಲಿ ಕಾಲ್ ಬೈ ರೆಫರೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಟ್ ಈಸ್ ಆಕ್ಚುಲಿ ಕಾಲ್ ಬೈ ಅಡ್ರೆಸ್. ಓಕೆ, since they have given it as call by reference, we will say it as the same, but ನೀವು ಅದನ್ನ ಅಡ್ರೆಸ್ ಅಂತ ನೆನಪಿಟ್ಕೊಳ್ಳಿ. ಓಕೆ, let us start the module. So firstly question comes, what is a pointer? So pointer ಅಂತಂದ್ರೆ ಏನು? ಸೊ ಪಾಯಿಂಟರ್ ಅಂತಂದ್ರೆ ಇಟ್ ಈಸ್ ಅ ವೇರಿಯೇಬಲ್. ಸೊ ನಮಗೆ ಗೊತ್ತು, ಆಲ್ರೆಡಿ ನಾವು ವೇರಿಯೇಬಲ್ ಅನ್ನ ಕಲ್ತಿದ್ದೇವೆ. ಸೊ ವೇರಿಯೇಬಲ್ ಇಸ್ ಸಮಥಿಂಗ್ ವಿಚ್ ಇಸ್ ಯೂಸ್ ಟು ಸ್ಟೋರ್ ದ ಡೇಟಾ, ಹೌದಾ. ಸೊ ಇಲ್ಲಿನೂ ಕೂಡ ಪಾಯಿಂಟರ್ ಕೂಡ ಒಂದು ವೇರಿಯೇಬಲ್, ಬಟ್ ಅದೇನ್ ಮಾಡ್ತೈತಪ್ಪ ಅಂದ್ರೆ ಇಟ್ ವಿಲ್ ಸ್ಟೋರ್ ದ ಮೆಮರಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಸೊ ಇದೇನ್ ಮಾಡ್ತೈತ್ರಿ, ಮೆಮರಿ ಅಡ್ರೆಸ್ ನ ಸ್ಟೋರ್ ಮಾಡ್ತೈತಿ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಸೊ ಇಂಟ್ ಎ ಈಕ್ವಲ್ಸ್ ಟು 10 ಅಂತ ಇದ್ರೆ ಇದರ ಅರ್ಥ ಏನು, ಇದೇನ್ ಮಾಡ್ತೈತಿ, ಮೆಮರಿ ಲೊಕೇಶನ್ ಅಲ್ಲಿ ಒಂದು ಎ ಅಂತ ಕ್ರಿಯೇಟ್ ಮಾಡ್ತೈತಿ, ಹೌದಾ. ಸೊ ಒಂದು ಮೆಮರಿ ಲೊಕೇಶನ್ ಒಳಗಡೆ ಎ ಅಂತ ಕ್ರಿಯೇಟ್ ಮಾಡಿ ಅದ್ರೊಳಗಡೆ 10 ನ ಸ್ಟೋರ್ ಮಾಡ್ತೈತಿ. ಸೊ ಈ ಒಂದು ಮೆಮರಿ ಲೊಕೇಶನ್ ಫಾರ್ ಎಕ್ಸಾಂಪಲ್ ಸೇ 10,001 ಅಂತ ಇದೆ ಇದರ ಅಡ್ರೆಸ್. ಸೊ 1001 ಒಳಗಡೆ ಅದಕ್ಕೆ ಎ ಅಂತ ಹೆಸರು ಕೊಟ್ಟು ಅದರಲ್ಲಿ 10 ನ ಸ್ಟೋರ್ ಮಾಡೈತಿ, ಹೌದಾ. ಈಗ ಪಾಯಿಂಟರ್ ಏನ್ ಮಾಡ್ತೈತ್ರಿ, ಈಗ ನಾನು ಒಂದು ಪಾಯಿಂಟರ್ ಕ್ರಿಯೇಟ್ ಮಾಡೀನಿ. ಪಾಯಿಂಟರ್ ನಾವು ಕ್ರಿಯೇಟ್ ಸ್ಟಾರ್ ಇಂದ ಮಾಡ್ತೀವಿ. ಸೊ ಸ್ಟಾರ್ ಪಿ ಅಂತಂದ್ರೆ ಪಿ ಇಸ್ ಅ ಪಾಯಿಂಟರ್ ವೇರಿಯೇಬಲ್. ನಾವು ದಟ್ ಪಾಯಿಂಟರ್ ವೇರಿಯೇಬಲ್ ಇಟ್ ವಿಲ್ ಬಿ ಸ್ಟೋರಿಂಗ್ ದ ಆಂಪರ್ಸಂಡ್ ಎ. ಆಂಪರ್ಸಂಡ್ ಅಂತಂದ್ರೆ ಅಡ್ರೆಸ್ ಅಂತ ಅರ್ಥ. ಸೊ ಅಡ್ರೆಸ್ ಆಫ್ ಎ ಅಂತ ಅರ್ಥ. ಅಡ್ರೆಸ್ ಆಫ್ ಎ ಏನೈತ್ರಿ, 10,001 ಐತಿ. ಸೊ ಅದನ್ನ ಎದಕ್ಕೆ ಅಸೈನ್ ಮಾಡಂತೀರಿ ನೀವು, ಪಾಯಿಂಟರ್ಗೆ ಅಸೈನ್ ಮಾಡಂತೀರಿ. ಸೊ ಪಾಯಿಂಟರ್ ಒಳಗಡೆ ಏನ್ ಸ್ಟೋರ್ ಆಕೈತ್ರಿ, 10,001 ಸ್ಟೋರ್ ಆಕೈತಿ. ಈ ಒಂದು ಪಾಯಿಂಟರ್ಗೆ ಫಾರ್ ಎಕ್ಸಾಂಪಲ್ 11,001 ಅಂತ ಅಡ್ರೆಸ್ ಇರ್ತೈತ್ರಿ, ಬಟ್ ಅದ್ರ ಒಳಗಡೆ ಏನೈತ್ರಿ, ಇಟ್ ಇಸ್ ಸ್ಟೋರಿಂಗ್ ದ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಇದು ಎದ್ರದ್ದು ಅಡ್ರೆಸ್, ಎದ್ ಅಡ್ರೆಸ್, ಹೌದಾ. ನಾವು this is what is a pointer. So pointer is a variable which stores the address of another variable. Okay, now star p gives the value stored at that address. ಈಗ ನಾನು ಈ p ದಿಂದ ನಾನು ಏನಾದ್ರೂ printf percentage d star p ಬರದ್ನೆ ಅಂತಂದ್ರೆ this will give me content stored at address. ಫಾರ್ ಎಕ್ಸಾಂಪಲ್ ಪಿ ಅಂತಂದ್ರೆ ಏನ್ರಿ, ಪಿ ಇಸ್ 10,001. ಸೊ ಇದ್ರ ಒಳಗಡೆ ಏನ್ ಸ್ಟೋರ್ ಆಗೈತಿ, ದಟ್ ಐ ಆಮ್ ಗೋಯಿಂಗ್ ಟು ಗೆಟ್. ಏನ್ ಸ್ಟೋರ್ ಆಗೈತ್ರಿ ಇದರಲ್ಲಿ, 10,001 ಒಳಗಡೆ ಏನ್ ಸ್ಟೋರ್ ಆಗೈತಿ, 10. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ 10 ಹಿಯರ್. ಓಕೆ, ಸೊ ಯು ನೀಡ್ ಟು ರಿಮೆಂಬರ್ ದಟ್ ವೇರಿಯೇಬಲ್ಸ್ ಏನದಾವಲ್ಲ ಅವು ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತಾವು, ಬಟ್ ಪಾಯಿಂಟರ್ ಏನೈತೆ ಅಲ್ರಿ ಅದು ಅಡ್ರೆಸ್ ನ ಸ್ಟೋರ್ ಮಾಡ್ತೈತಿ. ಹೋಪ್ ದಟ್ ಇಸ್ ಕ್ಲಿಯರ್. ನಾವ್ ಅಡ್ರೆಸ್ ಆಪರೇಟರ್ ಇದು ಆಂಪರ್ಸಂಡ್ ಗೆ ನಾವು ಅಡ್ರೆಸ್ ಆಪರೇಟರ್ ಅಂತ ಕರಿತೀವಿ. ಸೊ ಆಂಪರ್ಸಂಡ್ ಇಂದ ನಾವು ಏನ್ ಮಾಡ್ಬೋದು ಅಂತಂದ್ರೆ we can obtain the memory address of a variable. So that is what is the example here. Percentage da ಇದನ್ನ ಬರೆದ್ರೆ ಏನು ಸಿಗುತ್ತೆ ನಿಮಗೆ, ವ್ಯಾಲ್ಯೂ ಸಿಗ್ತೈತಿ. ನಾನಿಲ್ಲಿ ಆಂಪರ್ಸಂಡ್ a percentage p is a pointer format specifier for the pointer. ಆಂಪರ್ಸಂಡ್ ಎ ಅಂತಂದ್ರೆ ನಿಮಗೆ ಒಂದು ಅಡ್ರೆಸ್ ಕೊಡ್ತೈತಿ. ಅಡ್ರೆಸ್ ಹೆಕ್ಸಾಡೆಸಿಮಲ್ ಒಳಗಡೆ ಇರ್ತೈತಿ. ಸೊ ಹೆಕ್ಸಾಡೆಸಿಮಲ್ ಅಡ್ರೆಸ್ ನಿಮಗೆ ಡಿಸ್ಪ್ಲೇ ಆಕೈತಿ, ಹೌದಾ. ಇಲ್ಲಿ ವಾಯ್ಡ್ ಸ್ಟಾರ್ ಅಂತ ಏನೈತಲ್ರಿ, ದಿಸ್ ಈಸ್ ಫಾರ್ ದಿ ಸ್ಟ್ಯಾಂಡರ್ಡ್ ಕಂಪ್ಲೈಯನ್ಸ್. ಓಕೆ, ನೀವು ಅದನ್ನ ಬರೆದು ನಡೆಯುತ್ತೆ, ಬಿಟ್ಟರು ನಡೀತದ. ಓಕೆ, ಸೊ ಇದನ್ನ ಸ್ಟ್ಯಾಂಡರ್ಡ್ ಕಂಪ್ಲೈನ್ಸ್ ಅರ್ಲಿಯರ್ ಸಿಸ್ಟಮ್ಸ್ ಏನ್ ಹಾಕಿದ್ದು ರೀ, because to meet the standard compliance of C, we were supposed to write this void star, but in the modern systems whatever we have, you don't need to write that. You can directly write the ampersand a.
Okay, hope that makes sense. One more example is there. So x equals to 50 ಏನಕ್ಕೆ ಇಲ್ಲಿ ಫಾರ್ ಇದು ಒಂದು ಮೆಮರಿ ಲೊಕೇಶನ್ ಒಳಗಡೆ x ಅನ್ನ ಕ್ರಿಯೇಟ್ ಮಾಡಿ 50 ಅಂತ ಹೇಳಿ ಸೇ ಫಾರ್ ಎಕ್ಸಾಂಪಲ್ 20001 ಅಂತ ಐತ್ರಿ. ಸೊ ಈಗ ನಾನು ಇದ್ರ ಅಡ್ರೆಸ್ ಪ್ರಿಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಂಡ್ ಎಕ್ಸ್ ನ ಪ್ರಿಂಟ್ ಮಾಡಬೇಕು. ಸೊ ಹಿಯರ್ ಅಂಡ್ ಎಕ್ಸ್ ಐ ಆಮ್ ಪ್ರಿಂಟಿಂಗ್ ಟು ಗೆಟ್ ದ address of x. Okay, so and x means address of x. Hope that is clear. Ampersand is an operator used to obtain the memory address of the variable. Now there is one more operator called as dereference operator denoted by star. So star ಇಂದ ನಾವು ಡಿನೋಟ್ ಮಾಡ್ತೇವೆ, ಅದಕ್ಕೆ ನಾವು ಡಿರೆಫರೆನ್ಸ್ ಆಪರೇಟರ್ ಅಂತ ಕರಿತೇವೆ. It is called dereference operator when used with a pointer. ಸೊ ಬೇಸಿಕಲಿ ನಾವು ಇದನ್ನ ಏನಂತ ಕರಿತೀವಿ, ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಂತ ಕರಿತಿದ್ವಿ ಹೌದಾ ಆಪರೇಟರ್ಸ್ ಅಲ್ಲಿ. ಅದನ್ನ ನಾವೇನಾದ್ರೂ ಪಾಯಿಂಟರ್ಸ್ ಹೋಗಿ ಯೂಸ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವ್ರಿ ಡಿರೆಫರೆನ್ಸ್ ಆಪರೇಟರ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ ಟು ಆಕ್ಸೆಸ್ ದ ವ್ಯಾಲ್ಯೂ ಸ್ಟೋರ್ಡ್ ಅಟ್ ದ ಅಡ್ರೆಸ್ ಹೆಲ್ಡ್ ಬೈ ದ ಪಾಯಿಂಟರ್. ನೋಡ್ರಿ ಏನಾಗ್ತಾ ಇದೆ, ಇಟ್ ಈಸ್ ಯೂಸ್ ಟು ಆಕ್ಸೆಸ್ ದ ವ್ಯಾಲ್ಯೂನ ಎಂತ ವ್ಯಾಲ್ಯೂ ರೀ ವಿಚ್ ಇಸ್ ಸ್ಟೋರ್ಡ್ ಅಟ್ ದ ಅಡ್ರೆಸ್ ಹೆಲ್ಡ್ ಬೈ ದ ಪಾಯಿಂಟರ್. ಸೊ ಪಾಯಿಂಟರ್ ಏನ್ ಮಾಡ್ತೈತಿ, ಅಡ್ರೆಸ್ ಸ್ಟೋರ್ ಮಾಡ್ತೈತಿ. ಆ ಅಡ್ರೆಸ್ ಒಳಗಡೆ ಸ್ಟೋರ್ ಆಗಿರ್ತಕ್ಕಂಥ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಿ, ಸ್ಟಾರ್ ನ ರಿಪ್ರೆಸೆಂಟ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಈಗ ಪಿ ಅಂತ ಪಾಯಿಂಟರ್ ವೇರಿಯೇಬಲ್ ಇದ್ರಲ್ಲಿ ನೀವು ಅಡ್ರೆಸ್ ಸ್ಟೋರ್ ಮಾಡ ಅಂತಿರಪ್ಪ ಅಂತಂದ್ರೆ, ಸೊ ಈ ಅಡ್ರೆಸ್ ಇರ್ತಕ್ಕಂಥ ವ್ಯಾಲ್ಯೂನ ಪ್ರಿಂಟ್ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೋದು, ಸ್ಟಾರ್ ಪಿ ಅಂತ ಬರೀಬಹುದು. ಸೊ ಸ್ಟಾರ್ ಪಿ ಬರೋದ್ ಏನಕ್ಕೈತ್ರಿ, ಈ ಒಂದು ಅಡ್ರೆಸ್ ಇರ್ತಕ್ಕಂಥ ವ್ಯಾಲ್ಯೂ ನಿಮಗೆ ಪ್ರಿಂಟ್ ಆಕೈತಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹಿಯರ್ ಎಕ್ಸ್ ಈಕ್ವಲ್ಸ್ ಟು 50 ಐತಿ. ಸೊ ಎಕ್ಸ್ ಈಕ್ವಲ್ಸ್ ಟು 50 ಹೌದಾ. ಸೊ ಎಕ್ಸ್ ಒಂದು ಅಡ್ರೆಸ್ ಐತಿ ಫಾರ್ ಎಕ್ಸಾಂಪಲ್ 1001 ಐತಿ ತಿಳ್ಕೊರಿ. ಈಗ ನಾನು ಏನ್ ಮಾಡ್ತೀನಿ, ಒಂದು ಪಾಯಿಂಟರ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ, ದಟ್ ಈಸ್ ಸ್ಟಾರ್ ಪಿ ಇಸ್ ಈಕ್ವಲ್ಸ್ ಟು ಆಂಪರ್ಸಂಡ್ ಎಕ್ಸ್. ಅಂದ್ರೆ ಏನ್ರಿ, ಪಾಯಿಂಟರ್ ವೇರಿಯೇಬಲ್ ಕ್ರಿಯೇಟ್ ಆಕೈತಿ, ಅದ್ರೊಳಗಡೆ ಏನ್ ಸ್ಟೋರ್ ಆಕೈತಿ, ಆಂಪರ್ಸಂಡ್ ಎಕ್ಸ್ ಇದೆ. ಸೊ ಎಕ್ಸ್ ಅಡ್ರೆಸ್ ಏನಿದ್ರಿ 1001 ಅದು ಸ್ಟೋರ್ ಆಕೈತಿ ಹೌದಾ. ಈಗ ನನಗೆ 50 ಪ್ರಿಂಟ್ ಮಾಡ್ಬೇಕಪ್ಪ ನಾನು ಅಂತಂದ್ರೆ ದೇರ್ ಆರ್ ಟೂ ವೇಸ್ ರೈಟ್. ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಪ್ರಿಂಟ್ ಎಫ್ ರೈಟ್ ಪರ್ಸೆಂಟೇಜ್ ಡಿ ಎಕ್ಸ್. ಇದು ಬರೆದು ಡೈರೆಕ್ಟ್ ಆಕ್ಸೆಸ್ ಮಾಡ ಅಂತೀರಿ. ನೀವು ಇಂಡೈರೆಕ್ಟ್ಲಿ ಹೆಂಗ್ ಆಕ್ಸೆಸ್ ಮಾಡಬಹುದು, ಯು ಕ್ಯಾನ್ ಸೇ ಪ್ರಿಂಟ್ ಎಫ್ ರೈಟ್ ಪರ್ಸೆಂಟೇಜ್ ಡಿ. ವಿ ಕ್ಯಾನ್ ಯೂಸ್ ದ ಡಿರೆಫರೆನ್ಸ್ ಆಪರೇಟರ್ ಹೌದಾ, ಡಿರೆಫರೆನ್ಸ್ ಆಪರೇಟರ್ ಆಫ್ ಪಿ. ಸೊ ಅಂದ್ರೆ ಏನ್ರಿ, ಪಿ ಒಳಗಡೆ ಏನೈತಿ 1001, ಅದ್ರ ಒಳಗಡೆ ಏನೈತಿ ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ನಾವು ಸ್ಟಾರ್ ಬರೋದ್ ಬಿಟ್ರೆ ಯು ವಿಲ್ ಗೆಟ್ 1001 ಒಳಗೆ ಕಂಟೆಂಟ್ ಏನೈತ್ರಿ 50 ಐತಿ. ಸೊ ನಿಮಗೆ 50 ಪ್ರಿಂಟ್ ಆಕೈತಿ. ಕ್ಲಿಯರ್. That's what we have written here, percentage D, that is dereference operator P ಅಂತ ಬರ್ದಿದ್ದೇವೆ. ಕ್ಲಿಯರ್ ವಿತ್ ದಟ್. ಸೊ ಔಟ್ಪುಟ್ ನಿಮಗೆ ಇಲ್ಲಿ 50 ಬರ್ತೈತಿ. P ಅಂತಂದ್ರೆ ಅಡ್ರೆಸ್ ಆಫ್ ಎಕ್ಸ್, ಸ್ಟಾರ್ ಪಿ ಅಂತಂದ್ರೆ ವ್ಯಾಲ್ಯೂ ಅಟ್ ದಟ್ ಅಡ್ರೆಸ್. ಓಕೆ, ಇದನ್ನ ನೋಡ್ಕೋರಿ. ಇದನ್ನ ನಾವೇನ್ ಬರಿತೀವ್ರಿ, ಪ್ರಿಂಟ್ ಎಫ್ ಪರ್ಸೆಂಟೇಜ್ ಪಿ ನಾನು ಬರೀ ಪಿ ಪ್ರಿಂಟ್ ಮಾಡಿದ್ನಿ ಅಂತಂದ್ರೆ ಇಲ್ಲಿ ಅಡ್ರೆಸ್ ಪ್ರಿಂಟ್ ಆಕೈತ್ರಿ. ಈಗ ನಿಮಗೆ ವ್ಯಾಲ್ಯೂ ಬೇಕಪ್ಪ ಅಂತಂದಾಗ ನೀವೇನ್ ಮಾಡ್ಬೇಕು, ಡಿರೆಫರೆನ್ಸ್ ಆಪರೇಟರ್ ನ ಯೂಸ್ ಮಾಡಬೇಕು, ಸ್ಟಾರ್ ಪಿ. ಕ್ಲಿಯರ್ ವಿತ್ ದಟ್. ನೆಕ್ಸ್ಟ್ ಪಾಯಿಂಟರ್ ಡಿಕ್ಲರೇಷನ್. ಆಲ್ರೆಡಿ ನಾವು ಈಗ ಒಂದಿಷ್ಟು ಎಕ್ಸಾಂಪಲ್ ನೋಡ್ಬಿಟ್ಟಿದ್ದೇವೆ, ಯಾವ ರೀತಿ ಡಿಕ್ಲೇರ್ ಮಾಡ್ತೀರಿ ಪಾಯಿಂಟರ್ ನ. ಡೇಟಾ ಟೈಪ್ ಕೊಡ್ತೀರಿ, ಸ್ಟಾರ್ ಪಾಯಿಂಟರ್ ನೇಮ್ ಬರೀತೀರಿ. ಎಕ್ಸಾಂಪಲ್ಸ್ ಇದಾವೆ, ಇಂಟ್ ಸ್ಟಾರ್ ಪಿ, ಫ್ಲೋಟ್ ಸ್ಟಾರ್ ಎಫ್, ಸ್ಕ್ಯಾರ್ ಸ್ಟಾರ್ ಸಿ, ಡಬಲ್ ಸ್ಟಾರ್ ಡಿ. So the pointer type indicates the type of data which the pointer points. So for example, ಈಗ int star p ಅಂತಂದ್ರೆ ಈ ಪಾಯಿಂಟರ್ ಏನ್ ಮಾಡ್ತೈತ್ರಿ, ಮೆಮರಿ ಅಡ್ರೆಸ್ ಡಿನೋಟ್ ಮಾಡ್ತೈತಿ. ಆ ಮೆಮರಿ ಅಡ್ರೆಸ್ ಒಳಗೆ ಏನ್ ಸ್ಟೋರ್ ಆಗೈತಿ, ಇಂಟೀಜರ್ ಸ್ಟೋರ್ ಆಗಿರ್ತದ. ಇಲ್ಲಿ ಏನಾಕೈತ್ರಿ, ಫ್ಲೋಟ್ ಅಲ್ಲಿ ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಅಂಡ್ ದಟ್ ಅಡ್ರೆಸ್ ವಿಲ್ ಬಿ ಪಾಯಿಂಟಿಂಗ್ ಟು ದ ಫ್ಲೋಟಿಂಗ್ ಟೈಪ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಯಾವ ರೀತಿ ಡೇಟಾ ಅದು ಪಾಯಿಂಟರ್ ಪಾಯಿಂಟ್ ಮಾಡತೈತೆ ಅನ್ನೋದನ್ನ ನಾವು ಬರಿತೇವೆ ಇಲ್ಲಿ ಡೇಟಾ ಟೈಪ್ ಅಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟರ್ ಇನಿಷಿಯಲೈಸೇಷನ್. ಸೊ ಡಿಕ್ಲೇರ್ ಮಾಡಿದ್ಮೇಲೆ ಇನಿಷಿಯಲೈಸ್ ಮಾಡ್ಬೇಕು ಹೌದಾ. ಸೊ ಇಲ್ಲಿ ಬರ್ದಿದೆ ನೋಡ್ರಿ, ಆ ಪಾಯಿಂಟರ್ ಶುಡ್ ಪ್ರಿಫರೇಬಲಿ ಅಂದ್ರೆ ಏನ್ರಿ, ಅದನ್ನ ಅವ್ರು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಏನ್ ಪ್ರಿಫರ್ ಮಾಡ್ತಾರ್ರಿ, ಟು ಬಿ ಇನಿಷಿಯಲೈಸ್ ವೆನ್ ಡಿಕ್ಲೇರ್ಡ್. ಅಂದ್ರೆ ಡಿಕ್ಲೇರ್ ಮಾಡುವಾಗನೇ ಇನಿಷಿಯಲೈಸ್ ಮಾಡ್ಬಿಡ್ರಿ ಅಂತೇಳಿ. ಅಂದ್ರೆ ಅರ್ಥ, ಡಿಕ್ಲೇರ್ ಹೆಂಗ್ ಮಾಡ್ತೀವಿ ನಾವು, ಡೇಟಾ ಟೈಪ್ ಬರೀತೀವಿ ಹೌದಾ, ದೆನ್ ಡಿರೆಫರೆನ್ಸ್ ಆಪರೇಟರ್, ದೆನ್ ಪಾಯಿಂಟರ್ ವೇರಿಯೇಬಲ್ ಹೌದು. ಇಲ್ಲಿ ಅವ್ರು ಏನ್ ಮಾಡ್ತಾ ಇದಾರ್ರಿ, ಡೇಟಾ ಟೈಪ್ ಪಾಯಿಂಟರ್ ವೇರಿಯೇಬಲ್ ಇಲ್ಲೇ ಏನ್ ಮಾಡ್ರಿ, ಅದಕ್ಕೆ ಇನಿಷಿಯಲೈಸ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಇಂಟ್ ಎಕ್ಸ್ ಈಕ್ವಲ್ಸ್ ಟು 100 ಅಂತ ಐತ್ರಿ.
So x will be assigned a value 100 and say for example ಇದಕ್ಕೆ memory location 101 ಐತೆ ಅಂತ ತಿಳ್ಕೊರಿ. ಸೊ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, int star p is declaration ಜೊತೆಗೆ ಇನಿಷಿಯಲೈಸ್ ಮಾಡ್ಬಿಡ್ತಾ ಇದೀವಿ ನಾವು. ಸೊ ಇದು ಒನ್ ಲೈನರ್ ಒಳಗನೆ ಆಗ್ಬಿಡ್ತೈತೆ ಪೂರ್ತಿ. ಸೊ ಇಲ್ಲಿ ಏನಾಕೈತ್ರಿ, ಪಿ ಅನ್ನೋದು ಒಂದು ಕ್ರಿಯೇಟ್ ಆಕೈತಿ, ಅದರಲ್ಲಿ 101 ಸ್ಟೋರ್ ಆಗ್ತದ, ರೈಟ್, ಅಂಡ್ ದಿಸ್ ವಿಲ್ ಬಿ ಪಾಯಿಂಟಿಂಗ್ ಟು ದಿ 100, ಕರೆಕ್ಟ್. We can also write this as two separate lines. So ಎರಡು ಸೆಪರೇಟ್ ಲೈನ್ ಬರೀಬಹುದು. ಇದನ್ನ ಫಸ್ಟ್ ನೀವು ಡಿಕ್ಲೇರ್ ಮಾಡಬಹುದು, ಆಮೇಲೆ ಇನಿಷಿಯಲೈಸ್ ಮಾಡಬಹುದು. ಸೊ ದಟ್ ಇಸ್ ವಾಟ್ ಇಸ್ ಐ ಹ್ಯಾವ್ ಡನ್ ಹಿಯರ್. ಇನಿಷಿಯಲೈಸ್ ಮಾಡುವಾಗ ಈ ಸ್ಟಾರ್ ಹೋಗ್ತೈತಿ ಇಲ್ಲಿ, ಯಾಕಂದ್ರೆ ಡಿಕ್ಲೇರ್ ಮಾಡುವಾಗ ಅಷ್ಟೇ ನಾವು ಸ್ಟಾರ್ ಬರಿತೇವಿ. ಇನಿಷಿಯಲೈಸ್ ಮಾಡುವಾಗ ಬರೆದ್ರು ನಡೀತದೆ, ಸಾರಿ, ಯು ಕ್ಯಾನ್ ಲೀವ್ ದಟ್, ರೈಟ್. ಇನ್ನೊಂದು ಪಾಯಿಂಟರ್ ಬರ್ತಿದ್ರೆ ಇಲ್ಲಿ ನಲ್ ಪಾಯಿಂಟರ್ ಅಂತ. ನಲ್ ಪಾಯಿಂಟರ್ a pointer that does not point to valid object. ಸೊ ನೀವು ಎದಕ್ಕೂ ನಿಮಗೆ ಪಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲಪ್ಪ ಅಂತಂದ್ರೆ ನೀವು ಅದನ್ನ ನಲ್ಲಿ ಇನಿಷಿಯಲೈಸ್ ಮಾಡಬಹುದು. ದಿಸ್ ಇಸ್ ವಾಟ್ ಇಸ್ ದ ನಲ್ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ ಅದು ಯಾವುದೇ ಮೆಮರಿ ಲೊಕೇಶನ್ ಗೆ ಪಾಯಿಂಟ್ ಮಾಡೋದಿಲ್ಲ. ಓಕೆ, null pointer does not point to valid memory location. So that is what is null pointer is. Okay, next, changing a variable using a pointer. So basically ನಾವು ವೇರಿಯೇಬಲ್ ಹೆಂಗ್ ಚೇಂಜ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಇಂಟ್ a ಈಕ್ವಲ್ಸ್ ಟು 10 ಅಂತ ಬರ್ದೆ. ಮುಂದೆ ನಾವೇನ್ ಮಾಡ್ತಿದ್ವಿ, a ಈಕ್ವಲ್ಸ್ ಟು a ಪ್ಲಸ್ 5 ಬರೆದ್ರೆ ಇದೇನಕ್ಕಿತ್ತು, ಇಲ್ಲಿ 15 ಆಕಿತ್ತು. ಡೈರೆಕ್ಟ್ ನಾವು ಚೇಂಜ್ ಮಾಡ್ತಿದ್ವಿ. ಈಗ ವಿತ್ ದ ಹೆಲ್ಪ್ ಆಫ್ ಪಾಯಿಂಟರ್ ವಿ ವಿಲ್ change this. How can we do that? So one of the important what is that? One of the important advantage is that advantage of pointers is that we can modify the original variable through its pointer. So ನಾವು ವೇರಿಯೇಬಲ್ಸ್ ನ ಮಾಡಿಫೈ ಮಾಡಬಹುದು ಪಾಯಿಂಟರ್ಸ್ ಇಂದ. ಯಾವ ರೀತಿ, ಲೆಟ್ ಅಸ್ ಸಿ. ಇಂಟ್ x ಈಕ್ವಲ್ಸ್ ಟು 10 ಐತ್ರಿ. ಸೊ ಏನಾಯ್ತು, ಈಗ x ಅಲ್ಲಿ 10 ಸ್ಟೋರ್ ಆಯ್ತು. ಸೇ ಫಾರ್ ಎಕ್ಸಾಂಪಲ್ ಇಟ್ ಇಸ್ ಅಟ್ ಮೆಮರಿ ಲೊಕೇಶನ್ 1001. ಈಗ ಇದೇನ್ ಮಾಡಿದ್ವಿ ನಾವು, ಇಲ್ಲಿ ಪಾಯಿಂಟರ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ವಿ, ಹೌದಾ. ಸೊ ಪಾಯಿಂಟರ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ವಿ. ಇದರಲ್ಲಿ ಏನ್ ಸ್ಟೋರ್ ಆಕೈತ್ರಿ, ಅಡ್ರೆಸ್ ಆಫ್ ಎಕ್ಸ್, ಹೌದಾ. ಆಂಪರ್ಸೆಂಟ್ ಎಕ್ಸ್ ಅಂತಂದ್ರೆ ಏನ್ರಿ, ಅಡ್ರೆಸ್ ಆಫ್ ಎಕ್ಸ್ ಸ್ಟೋರ್ ಆಯ್ತು. ನೆಕ್ಸ್ಟ್ ಸ್ಟಾರ್ ಪಿ. ಸೊ ಸ್ಟಾರ್ ಪಿ ಅಂತಂದ್ರೆ ನಾವು ನೋಡಿದ್ವಿ ಆಲ್ರೆಡಿ. ಸೊ ಸ್ಟಾರ್ ಪಿ ಏನ್ ಮಾಡ್ತೈತ್ರಿ, ಇಟ್ ವಿಲ್ ಗಿವ್ ದಿ ವ್ಯಾಲ್ಯೂ ಸ್ಟೋರ್ಡ್ ಇನ್ ದಿ ಪಿ, ವ್ಯಾಲ್ಯೂ ಸ್ಟೋರ್ಡ್ ಅಟ್ ದಿ ಅಡ್ರೆಸ್ ವಿಚ್ ಇಸ್ ಸ್ಟೋರ್ಡ್ ಇನ್ ಪಿ. ಇದು ಏನ್ ಸ್ಟೋರ್ ಆಗೈತ್ರಿ, 1001 ಸ್ಟೋರ್ ಆಗೈತಿ. 1001 ಒಳಗಡೆ ಏನೈತಿ, 10 ಐತಿ. ಸೊ ಏನ್ ಮಾಡ ಅಂತ ಹೇಳಿ, 1000 ಅದರಲ್ಲಿ ಏನ್ ಚೇಂಜ್ ಮಾಡ್ತೈತಿ, 50 ಚೇಂಜ್ ಮಾಡ್ತೈತಿ. ಸೊ ಏನಾಕೈತ್ರಿ ಇಲ್ಲಿ, ಇದು 50ಗೆ ಚೇಂಜ್ ಆಕೈತಿ. ಕ್ಲಿಯರ್ ವಿತ್ ದಟ್. ಸೊ ಸ್ಟಾರ್ ಪಿ ಅಷ್ಟೇ ಪ್ರಿಂಟ್ ಮಾಡಿದ್ರೆ ಏನಕ್ಕಿತ್ತು, 10 ಬರ್ತಿತ್ತು. ನಾನೀಗ ಪ್ರಿಂಟ್ ಮಾಡ ಅಂತಿಲ್ಲ, ಆ ಸ್ಟಾರ್ ಪಿ ನ ಅಪ್ಡೇಟ್ ಮಾಡ ಅಂತೀನಿ. ಏನ್ ಮಾಡ ಅಂತೀನಿ, 50 ಮಾಡ ಅಂತೀನಿ. ಸೊ ಏನಕ್ಕೈತ್ರಿ, ಇಲ್ಲಿ 50 ಆಕೈತಿ. ಕ್ಲಿಯರ್ ವಿತ್ ದಟ್. ಸೊ ಇಫ್ ಐ ಪ್ರಿಂಟ್ ದ ಎಕ್ಸ್ now, what will be the x? It will be 50. Clear with that? So star p refers to the same memory location as x, correct? So that's why that memory location gets updated. Now ಪಾಯಿಂಟರ್ ಅರಿಥಮೆಟಿಕ್ ಅಂತ ಬರುತ್ತೆ. ಏನಪ್ಪಾ ಅಂತಂದ್ರೆ ಪಾಯಿಂಟರ್ಸ್ ಕೂಡ ಅರಿಥಮೆಟಿಕ್ ಆಪರೇಷನ್ ಗೆ ಸಪೋರ್ಟ್ ಮಾಡ್ತವೆ. ಯಾವ್ಯಾವು ಅಂತಂದ್ರೆ ಪಿ ಪ್ಲಸ್ ಪ್ಲಸ್, ಪಿ ಮೈನಸ್ ಮೈನಸ್, ಪಿ ಪ್ಲಸ್ ಒನ್, ಪಿ ಮೈನಸ್ ಒನ್. ಪಿ ಪ್ಲಸ್ ಪ್ಲಸ್ ಅಂದ್ರೆ ಪಿ ಪ್ಲಸ್ ಒನ್ ರೀ, ಪಿ ಮೈನಸ್ ಮೈನಸ್ ಅಂದ್ರೆ ಪಿ ಮೈನಸ್ ಒನ್, ಹೌದಾ. ಯಾವ ರೀತಿ ವರ್ಕ್ ಆಕೈತ್ರಿ, ಬಟ್ ಪಾಯಿಂಟರ್ ಅರಿಥಮೆಟಿಕ್ ಡಿಪೆಂಡ್ಸ್ ಆನ್ ದ ಡೇಟಾ ಟೈಪ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ರೀ. ಸೊ ಡೇಟಾ ಟೈಪ್ ಮೇಲೆ ಅದು ಡಿಪೆಂಡ್ ಆಕೈತೆ ಅರಿಥಮೆಟಿಕ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಂಟ್ ಸ್ಟಾರ್ ಪಿ ಅಂತ ಐತಿ. ಸೊ ಇಂಟ್ ಸ್ಟಾರ್ ಪಿ ಇದೆ. ಸೊ ಈಗ ನಾ ಏನಾದ್ರೂ ಈ ಪಾಯಿಂಟರ್ ನ ಇನ್ಕ್ರಿಮೆಂಟ್ ಮಾಡಿದ್ನಪ್ಪ ಅಂತಂದ್ರೆ ಏನಾಕೈತ್ರಿ, ಅದು 4 ಬೈಟ್ಸ್ ಇನ್ಕ್ರಿಮೆಂಟ್ ಆಕೈತಿ. ಫಾರ್ ಎಕ್ಸಾಂಪಲ್ ಈಗ ಇಂಟ್ ನಮ್ದು ಏನ್ ಮಾಡ್ತೈತ್ರಿ, ಬೇಸಿಕ್ ಸ್ಟ್ಯಾಂಡರ್ಡ್ 4 ಬೈಟ್ಸ್ ಆಕ್ಯುಪೈ ಮಾಡ್ತೈತೆ, ಹೌದಾ. ಸೊ ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ ಪಿ ಈಗ ಬಂದ್ಬಿಟ್ಟು 1000 ಒಳಗಡೆ ಐತೆ ಅಂತ ತಿಳ್ಕೊರಿ. ಈಗ ನಾನು ಪಿ ಪ್ಲಸ್ ಪ್ಲಸ್ ಮಾಡಿದ್ರೆ ಅದೇನಾಕೈತಿ, ನೆಕ್ಸ್ಟ್ 1004 ಆಗ್ತದ, ಅದಾದ್ಮೇಲೆ 1008 ಆಗ್ತದ, ಅದಾದ್ಮೇಲೆ 1012 ಆಗ್ತೈತಿ. ಸೊ 4 ಬೈಟ್ಸ್ ಏನ್ ಮಾಡಿದ್ರೆ ಅದು ಜಂಪ್ ಮಾಡತದ. ತಿಳಿತು. ದಟ್ಸ್ ವಾಟ್ ಇಟ್ ಇಸ್ ಸೇಯಿಂಗ್. ಸೊ ಕಾನ್ಸೆಪ್ಚುಲಿ ಒಂದು ಎಕ್ಸಾಂಪಲ್ ನೋಡ್ರಿ, ಪಿ ದ ಅಡ್ರೆಸ್ 1000 ಐತಪ್ಪ ಅಂತಂದ್ರೆ ಪಿ ಪ್ಲಸ್ 1 ಮಾಡಿದ್ರೆ 1004 ಆಕೈತಿ. ಪಿ ಪ್ಲಸ್ 2 1008 ಆಗ್ತದ. ಓಕೆ, ಲೈಕ್ ದಟ್ ಇಟ್ ವಿಲ್ ಜಂಪ್. ಕ್ಲಿಯರ್ ವಿತ್ ದಟ್. ಅದೇ ರೀತಿ ನೀವು ಮೈನಸ್ ಮಾಡಿದ್ರೆ, ಸೊ ಫ್ಲೋಟ್ ಡೇಟಾ ಟೈಪ್ ತಗೊಂಡ್ರೆ ಅದು ಸ್ಟ್ಯಾಂಡರ್ಡ್ಲಿ ಎಷ್ಟು ಆಕೈತ್ರಿ, 4 ಬೈಟ್ಸ್ ಆಕ್ಯುಪೈ ಮಾಡತೈತಿ, ಹೌದಾ. ಅಥವಾ ನೀವು ಕ್ಯಾರ್ ತಗೊಂಡ್ರೆ ಏನಾಕೈತ್ರಿ, 1 ಬೈಟ್ ಆಕೈತಿ. ಸೊ ಕ್ಯಾರ್ ತಗೊಂಡಾಗ 1000 ಪಿ ಪ್ಲಸ್ 1 ಬರೆದ್ರೆ
1001 ಆಕೈತಿ, b plus 2 ಬರೆದ್ರೆ 1002 ಆಕೈತ್ರಿ. Clear is that? So this is how your pointer arithmetic works. Now let us see what is the relation between pointers and arrays. So pointers and arrays are closely related in C. So ಎರಡು ಬಹಳ closely related ಇದಾವಂತ್ರಿ. Let us see that. Consider int a of 5 is equals to 10, 20, 30, 40, 50. ಇದರ ಅರ್ಥ ಏನ್ರಿ? It is an array with elements with 5 elements, right? Array with 5 elements. Now the name of the array generally represents the address of its first element in the expression. Name of the array ಏನ್ರಿ? A. ಹೌದಾ? So name of the array ಏನ್ ಹೇಳ್ತಿದ್ದಾರೆ ಅವರು? It is representing you the address of its first element. ಅಂದ್ರೆ ಇದು A ಅಂತಂದ್ರೆ ಏನಂತ ಹೇಳಿದಾರು? Address of first element is what? First element is A of 0. Address ಅಂದ್ರೆ ampersand. So ನೀವು A ಏನ್ ಬರೀತಿರಲ್ಲ, it is equivalent to this ಅಂತಿದ್ದಾರೆ. Okay. It means what? Let us see. Therefore, A ಅನ್ನೋದೇನ್ರಿ? It is equivalent to and A of 0. A of 0 is the first element. Ampersand is what? Address. So address of first element is equivalent to the name of the array. So ಈಗ ನಾವ್ ಏನ್ ಬರಿಬೋದ್ರಿ ಅದಕ್ಕೆ? ಈಗ ಪಾಯಿಂಟ್ ಇನಿಷಿಯಲೈಸ್ ಮಾಡ್ಬೇಕಂತಂದಾಗ ಸ್ಟಾರ್ ಪಿ is equals to ampersand of A of 0 ಅಂತ ಬರೆದ್ರೆ ಏನಾಗುತ್ತೆ? ಪಾಯಿಂಟರ್ ವೇರಿಯಬಲ್ will be pointing to the address of first element, right? The first element. ಅದನ್ನ ನೀವು ಈ ರೀತಿನೂ ಬರಿಬಹುದು. Because this is equivalent to just A, I can just say int star p equals to A. ಹೌದ್ರಿ, ಬರಿಬೋದಾ? ಅದು ಎದಕ್ ಬರಿತೀನಿ ನಾ ಈ ರೀತಿ ಅಂತಂದ್ರೆ and A of 0 is nothing but A, right? ಸೊ ಅದಕ್ಕೆ ನಾವು ಇದನ್ನ ಈ ರೀತಿ ಇನಿಷಿಯಲೈಸ್ ಮಾಡಬಹುದು. Clear with that? Now how can we access the array elements using pointer? So consider this is a array of 5 elements. ಸೊ ನಾವು ಇಲ್ಲಿ ಏನ್ ಮಾಡಿದ್ವಿ? ಇನಿಷಿಯಲೈಸ್ ಮಾಡಿದ್ವಿ. ಸೊ ದಿಸ್ ವಿಲ್ ಬಿ ಫಾರ್ ಎಕ್ಸಾಂಪಲ್ ಈಗ ಅರೇ ಆಫ್ 5 ಐತ್ರಿ. 5 ಎಲಿಮೆಂಟ್ಸ್ 1 2 3 4 5 ರೀ. ಸೊ 10 ಇದು ಎ ರೀ. ಸೊ 10 20 30 40 50 ಇವು ಇಂಟೀಜರ್ಸ್ ಅದಾವು. ಸೊ 1000 1004 1008 1012 1016. ಸೊ 4 ಬೈಟ್ಸ್ ಆಕ್ಯುಪೈ ಮಾಡಿರ್ತಾವ. ಹೌದಾ? ಸೊ ಈಗ ಇದನ್ನ ಇನಿಷಿಯಲೈಸ್ ಮಾಡಿದಾಗ ಪಾಯಿಂಟರ್ ವೇರಿಯೇಬಲ್ ಏನಿದೆ ರೀ, ಅದು ಎದಕ್ಕೆ ಪಾಯಿಂಟ್ ಮಾಡ್ತಿರ್ತೈತ್ರಿ? ಇಟ್ ವಿಲ್ ಬಿ ಪಾಯಿಂಟಿಂಗ್ ಟು 1000, ರೈಟ್? ಸೊ 1000 ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್. ಸೊ ಈ ಒಂದು ಲೈನು ಈ ಕೆಲಸ ಮಾಡ್ತೈತೆ. ಹೌದಾ? ನೆಕ್ಸ್ಟ್ ಸ್ಟಾರ್ ಪಿ. ಈಗ ನಾನೇನಾದ್ರು ಸ್ಟಾರ್ ಪಿ ಪ್ರಿಂಟ್ ಮಾಡಿದ್ರೆ ಏನು ವ್ಯಾಲ್ಯೂ ಬರ್ತೈತ್ರಿ ನಮಗೆ? ಇಟ್ ವಿಲ್ ಪ್ರಿಂಟ್ ಯು 10, ರೈಟ್? ಸೊ ಈಗ ನಾ ಅದೇನ ಏನ್ ಮಾಡ್ತೀನಿ ಈಗ? ಸ್ಟಾರ್ ಪಿ ಪ್ಲಸ್ 1. ಪಿ ಪ್ಲಸ್ 1 ಅಂತಂದಾಗ ಏನಾಕೈತ್ರಿ? ಇದರಲ್ಲಿ ಏನು ಸ್ಟೋರ್ ಆಗ್ತದೆ ಈಗ? ಪಿ ಪ್ಲಸ್ 1 ನೋಡಿ 1004 ಸ್ಟೋರ್ ಆಕೈತಿ. ಸ್ಟಾರ್ ಬರೆಯೋದ್ ಕಾರಣ ಏನ್ ಪ್ರಿಂಟ್ ಆಕೈತಿ ನಮಗೀಗ? 20 ಪ್ರಿಂಟ್ ಆಕೈತಿ. ಅದೇ ರೀತಿ ಪಿ ಪ್ಲಸ್ 2 is 30, ಪಿ ಪ್ಲಸ್ 3 is 40, ಪಿ ಪ್ಲಸ್ 4 is 50. ಸೊ ಹೋಪ್ ದಟ್ ಇಸ್ ಕ್ಲಿಯರ್. ನಾವೇನು ಅರೇ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ತಿದ್ವಿ ಎ ಆಫ್ ಐ ಅಂದ್ರೆ ಎ ಆಫ್ 0. ಎ ಆಫ್ 0 ಅಂತಂದ್ರೆ ನಾವು ನಾರ್ಮಲಿ ಸ್ಟಾರ್ ಪಿ ಬರೆದು ಬಿಡ್ತೇವಿ. ಎ ಆಫ್ 1 ಅಂತಂದಾಗ ಸ್ಟಾರ್ ಪಿ ಪ್ಲಸ್ 1. ದೆನ್ ಎ ಆಫ್ 2 ಅಂತಂದಾಗ ಸ್ಟಾರ್ ಪಿ ಪ್ಲಸ್ 2. ಇದೇ ರೀತಿ ನಾವು ಎ ಆಫ್ ಎ ಅಂತಂದ್ರೆ ಏನ್ರಿ? ಸ್ಟಾರ್ ಪಿ ಆಫ್ ಸ್ಟಾರ್ ಪ್ಲಸ್ ಪಿ ಸಾರಿ ಸ್ಟಾರ್ ಪಿ ಪ್ಲಸ್ ಐ ಅಂತ ಬರೀಬಹುದು, ಅಥವಾ ಸ್ಟಾರ್ ಎ ಪ್ಲಸ್ ಐ ಅಂತ ಬರೀಬಹುದು. ಕ್ಲಿಯರ್ ವಿತ್ ದಟ್? Hope you understood how to access the elements with the pointer. Let's see the next one. Array traversal using pointers. So array traversal ಯಾವ ರೀತಿ ಮಾಡಬಹುದು? ಬೇಸಿಕಲಿ ನಾವು ಹೇಗೆ ಮಾಡ್ತಿದ್ವಿ ಅಲ್ಲಿ? ಫಾರ್ I equal to 0, I less than n. n is your number of elements. Okay, I plus plus. Then ಅಲ್ಲಿ ಏನ್ ಮಾಡ್ತಿದ್ವಿ ನಾವು? printf percentage d a of I ಮಾಡ್ತಿದ್ವಿ. ಹೌದಾ? ಕರೆಕ್ಟ್. ಸೊ ಇಲ್ಲಿ ಎ ಆಫ್ ಐ ಅಂತಂದ್ರೆ ನಾವು ರಿಲೇಷನ್ ಏನ್ ನೋಡಿದ್ವಿ ಅಲ್ಲಿ ಹಿಂದ್ಗಡೆ? ಇಟ್ ಈಸ್ ಸ್ಟಾರ್ ಪಿ ಪ್ಲಸ್ ಐ. ಹೌದಾ? ಪಿ ಇಸ್ ಅ ಪಾಯಿಂಟರ್ ವೇರಿಯೇಬಲ್. ಅಲ್ಲಿ ಎ ಪ್ಲಸ್ ಐ ಅಂತ ಬರ್ದಿದ್ದು ಜನರಲ್ ಸಿಂಟ್ಯಾಕ್ಸ್, ಬಟ್ ಇಲ್ಲಿ ಪಿ ಬರೀಬೇಕು ನಾವು, ಯಾಕಂದ್ರೆ ಪಾಯಿಂಟರ್ ವೇರಿಯೇಬಲ್. ಸೊ ಸೇಮ್ ಥಿಂಗ್ ಓನ್ಲಿ, ಬಟ್ ಇನ್ಸ್ಟೆಡ್ ಆಫ್ ಎ ಆಫ್ ಐ ನಾವು ಏನ್ ಮಾಡ್ತೀವ್ರಿ? ಸ್ಟಾರ್ ಪಿ ಆಫ್ ಐ ಬರಿತೀವಿ ಅಷ್ಟೇ. ಕರೆಕ್ಟ್. ಸೊ ಲೆಟ್ ಅಸ್ ಸಿ ದಟ್. ಯು ಸಿ. ಸೊ ಏನ್ ಮಾಡ್ತಾ ಇದೀವಿ ನಾವು ಇಲ್ಲಿ? ಅರೇ ಆಲ್ರೆಡಿ ನಾವು ಇನಿಷಿಯಲೈಸ್ ಮಾಡಿದೀವಿ ಅಂತ ಅನ್ಕೋರಿ. ಎ ಆಫ್ 5 is equals to ಸೇಮ್ ವೇ 10 20 30 40 50 ಅಂತ ಐತೆ ಅಂತ ತಿಳ್ಕೋರಿ.
So one more thing, like if I'm not initializing like all the elements, say for example, if I am initializing a of 5 is equals to 10, 20. ಸೊ ಬಾಕಿ ಎಲಿಮೆಂಟ್ಸ್ ಏನಾಗ್ತಾವ್ರಿ ಮೂರು ಎಲಿಮೆಂಟ್ಸ್ ಝೀರೋಕ್ಕೆ ಆಟೋಮೆಟಿಕ್ಲಿ ಇನಿಷಿಯಲೈಸ್ ಆಗ್ತಾವೆ. ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಹಿಂದ್ಗಡೆ ಅರೇಸ್ ಒಳಗಡೆ, ಹೌದಾ? ಸೊ ರಿಮೆಂಬರ್ ದಟ್. So now, for example, this one, and I'm not writing it in inside the main, but you need to write this block inside the main, okay? ಯಾಕಂದ್ರೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ರೀ? ಮೇನ್ ಇಂದ. ಸೊ ಮೇನ್ ಒಳಗಡೆ ಇದನ್ನೆಲ್ಲ ಬರೀಬೇಕು. ನಾನು ಡೈರೆಕ್ಟ್ ಲಾಜಿಕ್ ಅಷ್ಟು ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. So, but it should be inside the main, okay? Now I'm creating a pointer variable which is pointing to the address of the first variable, first element, right? So now int I is equal to 0, I less than 5, I plus plus. This is just to keep a track of the number of elements. ಒಳಗಡೆ ಏನು ಪ್ರಿಂಟ್ ಮಾಡಂತೀವಿ ನಾವು? ಸ್ಟಾರ್ ಪಿ ಪ್ಲಸ್ ಐ. ಫಸ್ಟಿಗೆ ಐ ಏನಿದೆ 0 ಇದೆ. ಸೊ ದಿಸ್ ಒನ್ ಸ್ಟಾರ್ ಪಿ ದಲ್ಲಿ ಏನಿರ್ತೈತ್ರಿ? ಅಡ್ರೆಸ್ ಆಫ್ 10 ಇರ್ತೈತೆ, ಹೌದಾ? ಸೊ ಅಡ್ರೆಸ್ ಆಫ್ 10 ಫಾರ್ ಎಕ್ಸಾಂಪಲ್ ಇಸ್ 1000 ಐತೆ ಅಂತ ಹೇಳ್ಕೋರಿ, ಹೌದ್ರಿ? ಸೊ 1000. ಸೊ 1000 ಪ್ಲಸ್ 0 is 1000 only. So 1000 print ಆಕೈತಿ. 1000 ದಲ್ಲಿ ಇರ್ತಕ್ಕಂಥ ಕಂಟೆಂಟ್ ಪ್ರಿಂಟ್ ಆಕೈತ್ರಿ. ಬಿಕಾಸ್ ಐ ಆಮ್ ಸೇಯಿಂಗ್ ಸ್ಟಾರ್, you will get 10. Now again this will increment. Now p will be increment, I will be incremented by 1, but here p will be incremented by what? 4, right? So that is what is 4 increment ಆದ್ರೆ 1004 ಆಕೈತಿ. ಸೊ ನೆಕ್ಸ್ಟ್ 20 ಪ್ರಿಂಟ್ ಆಕೈತಿ, ನೆಕ್ಸ್ಟ್ 30, ನೆಕ್ಸ್ಟ್ 40, ನೆಕ್ಸ್ಟ್ 50. ಈ ರೀತಿ ಇದೇನು ಸಿಂಟ್ಯಾಕ್ಸ್ ಬರ್ದಿದ್ವಲ್ಲ ನಾವು ಹಿಂದ್ಗಡೆ, ರಿಲೇಷನ್ ಬಿಟ್ವೀನ್ ದಿ a of I to this is the relation, that is star p of plus I. Clear with that? Now one more way is there, that is p plus plus ಮಾಡಬಹುದು ನೀವು ಇಲ್ಲಿ. ಸೊ ನೀವು ಬರೀ ಏನ್ ಮಾಡಬಹುದು? ಸ್ಟಾರ್ ಪಿ ಅಷ್ಟೇ ಪ್ರಿಂಟ್ ಮಾಡಬಹುದು, ಅದ್ರ ಜೊತೆಗೆ ನೀವು ಪಿ ಪ್ಲಸ್ ಪ್ಲಸ್ ಮಾಡಬಹುದು. ದಿಸ್ ಆಲ್ಸೋ ವಿ ಅಂಡರ್ಸ್ಟುಡ್. ಇಫ್ ಇಟ್ ಇಸ್ ಇಂಟೀಜರ್, ದ ಪ್ಲಸ್ ಪ್ಲಸ್ ವಿಲ್ ಬಿ ಬೈ 4 ಬ್ಲಾಕ್ಸ್, ರೈಟ್? 4 ಬೈಟ್ಸ್ ಇನ್ಕ್ರಿಮೆಂಟ್ ಆಕೈತ್ರಿ. ಅದಂದ್ರೆ ಕ್ಯಾರೆಕ್ಟರ್ ಇತ್ತಪ್ಪ ಅಂತಂದ್ರೆ 1 ಬ್ಲಾಕ್ ಆಕೈತಿ. ಕ್ಲಿಯರ್ ವಿತ್ ದಟ್? ಬರೀ ಸ್ಟಾರ್ ಪಿ ಪ್ರಿಂಟ್ ಮಾಡ್ತೀರಿ, ಸ್ಟಾರ್ ಪಿ ವಿಲ್ ಪ್ರಿಂಟ್ ದ ಕಂಟೆಂಟ್, ರೈಟ್? ಕಂಟೆಂಟ್ ಆಫ್ ದ value, content of the variable which is stored in that pointer address, pointer's address. So ಯಾವ ಒಂದು ಅಡ್ರೆಸ್ ಸ್ಟೋರ್ ಆಗೈತೆ ಅದರಲ್ಲಿ ಆ ಒಂದು ಅಡ್ರೆಸ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೈತಿ. ಓಕೆ, ದಟ್ ಇಸ್ ಇಟ್. ಅಂಡ್ ನೆಕ್ಸ್ಟ್ ಪಾಯಿಂಟರ್ ಟು ಅನ್ arrays of pointers. ಸೊ ಇಲ್ಲಿ ನೋಡಿ, ಸೊ ದಿಸ್ ಇಸ್ ವಾಟ್, ದಿಸ್ ಇಸ್ ವಿ ಕಾಲ್ ಇಟ್ as a array of pointers. ಸೊ ಫಸ್ಟ್ ಇಲ್ಲಿ ಸಬ್ಸ್ಕ್ರಿಪ್ಟ್ ಐತಿ. ಸೊ ಫಸ್ಟ್ ಏನಾಗೈತ್ರಿ, ಇಲ್ಲಿ array create ಆಗ್ತದ. ಓಕೆ, this will be array of pointers will be created. So let us see the example here. ಇಲ್ಲಿ ನೋಡ್ರಿ, a equals to 10, b equals to 20, c equals to 30 ಅಂತ ಐತ್ರಿ. ಸೊ ನಾ ಏನ್ ಮಾಡ್ತೀನಿ, int star p of 3 ಅಂದ್ರೆ array of 3 pointers create ಮಾಡ್ತೀನಿ. array of 3 pointers. So if I say p of 0 is equals to ampersand a, so ಇದೇನ್ ಪಾಯಿಂಟ್ ಮಾಡ್ತೈತ್ರಿ? It will store the address of variable a. P of 1 will be storing the address of B. P of 2 will be storing the address of C. So ಇವು ಮೂರು ಏನ್ರಿ? array ಇವು, ಹೌದಾ? array of pointers ಅಂದ್ರೆ array of memory addresses you can say. ಸೊ P ಒಳಗಡೆ ಏನ್ ಸ್ಟೋರ್ ಆಗಿರ್ತೈತ್ರಿ? ಅಡ್ರೆಸ್ ಸ್ಟೋರ್ ಆಗಿರ್ತಾವ. ಅಡ್ರೆಸ್ ಆಫ್ A, address of B, address of C ಸ್ಟೋರ್ ಆಗಿರ್ತೈತಿ. So pointer is a array, sorry, this is an array of pointers. Okay, so array of pointers. ಕ್ಲಿಯರ್ ವಿತ್ ದಟ್? ಸೊ ಅರೇ ಆಫ್ ಪಾಯಿಂಟರ್ಸ್ ಈ ರೀತಿ ಬರಿತೀವಿ ನಾವು. ಈಗ ನಾವು ಏನಾದರೂ ಪ್ರಿಂಟ್ ಮಾಡಿದ್ನಪ್ಪ ಅಂದ್ರೆ ನಮಗೆ ಔಟ್ಪುಟ್ ಆ ಒಂದು ವ್ಯಾಲ್ಯೂ ಬರ್ತೈತೆ, ಹೌದಾ? ಲೈಕ್ ಸ್ಟಾರ್ ಪಿ ಆಫ್ 0, ಸ್ಟಾರ್ ಪಿ ಆಫ್ 1 ಈ ರೀತಿ ಮಾಡಿದ್ರೆ ನಮಗೆ ಅದು ವ್ಯಾಲ್ಯೂಸ್ ಬರ್ತೈತೆ ರೀ. ಕ್ಲಿಯರ್ ವಿತ್ ದಟ್? ದಿಸ್ ಒನ್ ಐ ಹ್ಯಾವ್ ಕಂಟಿನ್ಯೂಡ್ ಹಿಯರ್, ದಟ್ ಈಸ್ ಪಾಯಿಂಟರ್ಸ್ ಟು ಅನ್ ಅರೇ. ಸೊ ಇಲ್ಲಿ ಏನಾಗ್ತಾ ಇದೆ ರೀ, ಪಿ ಏನೈತಲ್ಲ ಇಲ್ಲಿ, ಇಟ್ ಇಸ್ ಅ ಪಾಯಿಂಟರ್ ಟು ಅನ್ ಅರೇ ಆಫ್ 5 ಎಲಿಮೆಂಟ್ಸ್. ಅಂದ್ರೆ ಆಲ್ರೆಡಿ ಇದೇನೈತ್ರಿ, ಇದು ಆಲ್ರೆಡಿ ಒಂದು ಅರೇ ಐತಿ. ಸೊ ಆ ಅರೇಗೆ ನಾವು ಪಾಯಿಂಟ್ ಮಾಡ್ತಾ ಇದೀವಿ ಪಾಯಿಂಟರ್ಸ್ ನ. ಬಟ್ ಇಲ್ಲಿ ಏನಿದೆ ರೀ, ಇದು ನಮ್ದು ಅರೇ ಆಫ್ ಪಾಯಿಂಟರ್ಸ್ ಇದು. ಓಕೆ, ಇದು ನಮ್ದು ಅರೇಗೆ ಪಾಯಿಂಟ್ ಮಾಡ್ತಾ ಇದೀವಿ ನಾವು. ಹೆಂಗ್ರಿ ಎಕ್ಸಾಂಪಲ್, ಒಂದು ಅರೇ ಇರ್ತೈತೆ ಆಲ್ರೆಡಿ, ಹೌದಾ? ಅರೇ ಆಫ್ 5 ಎಲಿಮೆಂಟ್ಸ್ ಇದೆ. ನಾವಿಲ್ಲಿ ಏನ್ ಮಾಡ್ತೀವಿ, ಆ ಒಂದು ಅರೇದ ಅಡ್ರೆಸ್ ಅನ್ನ ಪಾಯಿಂಟರ್ಗೆ ಪಾಯಿಂಟ್ ಮಾಡ್ತೀವಿ. ಅಂಡ್ ಇಫ್ ಐ ಸೇ p of 0, you will get the first number. p of p plus 1 ಮಾಡಿದ್ರೆ 2 ಬರ್ತೈತಿ, p plus 1 ಬರ್ತೈತಿ. ಲೂಪಿಂಗ್ ಒಳಗೆ ಬರೆದ್ರೆ p plus I ಬರೀಬೇಕು. ಓಕೆ,
So this is what is your pointer to an array and array of pointers. So array of pointers ಒಳಗಡೆ ನೀವೇನ್ ಮಾಡಬಹುದು, ಮೆಮರಿ ಅಡ್ರೆಸ್ ನ ಸ್ಟೋರ್ ಮಾಡಬಹುದು. ಓಕೆ, ಆಂಫರ್ಸನ್ ಎ, ಆಂಫರ್ಸನ್ ಬಿ, ಆಂಫರ್ಸನ್ ಸಿ ಅಂತ ಹೇಳಿ. ಇಲ್ಲಿ ಏನ್ ಮಾಡ್ತಾ ಇದೀರಿ ನೀವು, ಅರೇ ಆಫ್ ಎಲಿಮೆಂಟ್ಸ್ ಅದಾವು ಆಲ್ರೆಡಿ, ಅದರೊಳಗಡೆ ನೀವು ಪಾಯಿಂಟರ್ಸ್ ನ ಪಾಯಿಂಟ್ ಮಾಡ್ತಾ ಇದ್ದೀರಿ ಆ ಒಂದು ಮೆಮರಿ ಅಡ್ರೆಸ್ ಆಫ್ ದ ಅರೇಗೆ. ಓಕೆ, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಯುವರ್ array of pointers and pointers to an array. So syntax ನೆನಪಿಟ್ಟುಕೊಳ್ಳಿ ಅಲ್ಲಿ ಅಷ್ಟೇ. So here you will just say and star p of 5 ಇದು ನಿಮ್ದು array of pointers ರೀ. Just you need to add the bracket here. int star p ನ ಬ್ರಾಕೆಟ್ ಒಳಗಡೆ ಹಾಕಿದರೆ ಅದು ನಿಮಗೆ pointer to an array ಅಂತ ಹಾಕೈತ್ರಿ. Okay, this is what you need to remember mainly there. Now let us see call by value. So call by value ಅಂತಂದ್ರೆ ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದೀವಿ ನಾವು. ಇಲ್ಲಿ ಕಾಲ್ ಅಂದ್ರೆ ಫಂಕ್ಷನ್ ಕಾಲ್, ಬೈ ವ್ಯಾಲ್ಯೂ ಫಂಕ್ಷನ್ ಕಾಲ್ ಅಂದ್ರೆ ಗೊತ್ತೈತೆ ಅಂತ ಅನ್ಕೋತೀನಿ, ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೇವೆ. ಸೊ ಕಾಲ್ ಬೈ ವ್ಯಾಲ್ಯೂ ಒಳಗಡೆ ಏನಕ್ಕೈತಪ್ಪ ಅಂದ್ರೆ a copy of the actual argument is passed to the function. Actual argument ಅಂತಂದ್ರೆ ಏನ್ರಿ, ಅದನ್ನ ನೋಡಿರಿ. ಆಕ್ಚುಯಲ್ ಆರ್ಗ್ಯುಮೆಂಟ್ ಇರುತ್ತೆ, ಫಾರ್ಮಲ್ ಆರ್ಗ್ಯುಮೆಂಟ್ ಅಂತ ಬರ್ತಾವು. ಸೊ ಫಂಕ್ಷನ್ ಡೆಫಿನಿಷನ್ ಒಳಗಡೆ ಏನೈತಲ್ರಿ, ಅವಾಗ ನಾವು ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ, ಹೌದಾ. ಅಂಡ್ ಫಂಕ್ಷನ್ ಕಾಲ್ ಅಲ್ಲಿ ಏನಿರ್ತಾವಲ್ಲ ವೇರಿಯೇಬಲ್ಸ್, ಅವಕ್ಕೆ ನಾವು ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ, ಹೌದಾ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ ಫಾರ್ ದಿಸ್ ಕಾಲ್ ಬೈ ವ್ಯಾಲ್ಯೂಗೆ ಎಕ್ಸಾಂಪಲ್ ನೋಡೋಣ್ರಿ. ಸೊ ಇಲ್ಲಿ ಒಂದು ಫಂಕ್ಷನ್ ಬರ್ದಿದೆ ನಾನು. ಫಂಕ್ಷನ್ ಹೆಸರು ಏನ್ರಿ, ಫಂಕ್ಷನ್ ಹೆಸರು ಚೇಂಜ್ ಅಂತೇಳಿ. ಇಟ್ ಎಕ್ಸೆಪ್ಟ್ಸ್ ಒನ್ ಪ್ಯಾರಾಮೀಟರ್. ವಿಚ್ ಪ್ಯಾರಾಮೀಟರ್ ಇಟ್ ಈಸ್ ಅ ಇಂಟ್ ಎಕ್ಸ್ ಪ್ಯಾರಾಮೀಟರ್ ನ ತಗೊಳ್ತಾ ಇದೆ, ಅಥವಾ ಇಂಟ್ ಎಕ್ಸ್ ಫಾರ್ಮಲ್ ಆರ್ಗ್ಯುಮೆಂಟ್ ನ ತಗೊಳ್ತಾ ಇದೆ. ಸೊ ಇಲ್ಲಿ ಏನಾಗಿ ಮಾಡ್ತಾ ಇದೀವಿ ನಾವು, ಎಕ್ಸ್ ಈಕ್ವಲ್ ಟು 100 ಮಾಡ ಅಂತೇಳಿ. ಓಕೆ, ಎಕ್ಸ್ ಈಕ್ವಲ್ಸ್ ಟು 100 ಮಾಡ್ತಾ ಇದೀವಿ ಇನ್ ದ ಚೇಂಜ್ ಫಂಕ್ಷನ್. ನಾವು ಇಂಟ್ ಮೇನ್ ಫಂಕ್ಷನ್ ಬರೀತಾ ಇದೀವಿ. ಇದ್ರೊಳಗಡೆ ನಾವು ಎ ಅಂತ ಒಂದು ವೇರಿಯೇಬಲ್ ತಗೊಳ್ತಾ ಇದೀವಿ, ಅದನ್ನ 10 ಗೆ ಅಸೈನ್ ಮಾಡ್ತಾ ಇದ್ದೀವಿ, ಹೌದಾ. ಚೇಂಜ್ ಆಫ್ ಎ ಪಾಸ್ ಮಾಡ್ತೀವಿ. ಇಲ್ಲಿ ಏನ್ ಪಾಸ್ ಮಾಡ್ತಾ ಇದ್ದೀವಿ ನೀವು, ಚೇಂಜ್ ಆಫ್ ಎ ಅಂತಂದ್ರೆ ಏನ್ರಿ, 10. ಸೊ ದಿಸ್ ಇಸ್ ಯುವರ್ ಆಕ್ಚುಯಲ್ ಆರ್ಗ್ಯುಮೆಂಟ್. ಸೊ ಇದು ಆಕ್ಚುಯಲ್ ಆರ್ಗ್ಯುಮೆಂಟ್ ಒಂದು ಕಾಪಿ ಕಳಿಸ್ತಾ ಇದೀವಿ ನಾವು ಇಲ್ಲಿ, ಹೌದಾ. ಅದು ಎದುರು ಸ್ಟೋರ್ ಆಗೈತಿ, ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು 10 ಇದೆ ಇಲ್ಲಿ. When you call the function x will be 10, but inside the function you are doing x equals to 100, right? And now we are not returning anything in this function. So after this you are printing the percentage da. So a ಏನೈತ್ರಿ, ಇನ್ನು ಏನಾದ್ರೂ ಚೇಂಜ್ ಆಗೈತೇನೋ ಇಲ್ಲ. ಸೊ ಏನು ಚೇಂಜ್ ಆಗಿಲ್ಲ. ಇಲ್ಲಿ x equals to 100 ಆಗೈತಿ, ಬಟ್ ಇಲ್ಲಿ ಏನು ಫಂಕ್ಷನ್ ಅಲ್ಲಿ ಅದು ಅಫೆಕ್ಟ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ನೀವು ಇಲ್ಲಿ ಕಾಪಿ ಕಳಿಸಿರಿ, ಆಕ್ಚುಲಿ ಏನ ಕಳಿಸಿಲ್ಲ ನೀವು, ಹೌದಾ. ಸೊ ಇದೊಂದು ವ್ಯಾಲ್ಯೂ ಕಳಿಸಿರಲ್ಲಿ, ಸೊ ಅದಲ್ಲಿ ಅಪ್ಡೇಟ್ ಆಗಿದೆ ಅಷ್ಟೇ, ಬಟ್ ಎ ಅಪ್ಡೇಟ್ ಆಗಿಲ್ಲ. ಸೊ ಇಲ್ಲಿ ನಿಮ್ಗೆ ಔಟ್ಪುಟ್ ಏನ್ ಬರ್ತೈತಿ, ಇದ್ರದ್ದು 10 ಬರ್ತೈತಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಅಸ್ ಅ ಕಾಲ್ ಬೈ ವ್ಯಾಲ್ಯೂ. ಸೊ ಕಾಲ್ ಬೈ ವ್ಯಾಲ್ಯೂದಲ್ಲಿ ವ್ಯಾಲ್ಯೂ ಏನಾಗೋದಿಲ್ರಿ, ಅಪ್ಡೇಟ್ ಆಗೋದಿಲ್ಲ. ದೇರ್ ವಿಲ್ ಬಿ ನೋ ಅಪ್ಡೇಟ್ ಇನ್ ದ ವ್ಯಾಲ್ಯೂ. ಓಕೆ, ಬಟ್ ದ ಸೇಮ್ ಥಿಂಗ್ ಇಫ್ ಐ ಡೂ ಇಟ್ ಬೈ ಅಡ್ರೆಸ್, ಕಾಲ್ ಬೈ ಅಡ್ರೆಸ್ ಯೂಸಿಂಗ್ ಪಾಯಿಂಟರ್ಸ್, ಅಥವಾ ಕಾಲ್ ಬೈ ರೆಫರೆನ್ಸ್ ಯೂಸಿಂಗ್ ಪಾಯಿಂಟರ್ಸ್. ಸೊ ಕಾಲ್ ಬೈ ರೆಫರೆನ್ಸ್ ಆಕ್ಚುಲಿ C++ ಒಳಗಡೆ ಬರ್ತೈತ್ರಿ, ಬಟ್ ಇದರಲ್ಲಿ ಕಾಲ್ ಬೈ ರೆಫರೆನ್ಸ್ ಡೈರೆಕ್ಟ್ಲಿ ಇಲ್ಲ. ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ, ಅಡ್ರೆಸ್ ಪಾಸ್ ಮಾಡ್ತೀವಿ. How can we do that? That is what is written here. C does not have a true pass by reference parameters like C++, but here we will achieve it using the behavior like passing the address of a variable to a function. How can we do that? Let us see. ಸೊ ಇಲ್ಲಿ ಏನ್ ಮಾಡ್ತಾ ಇದ್ರಿ, ನಾವು ಪಾಯಿಂಟರ್ ನ ಡಿಕ್ಲೇರ್ ಮಾಡ್ತಾ ಇದ್ವಿ. ಸೊ ಪಾಯಿಂಟರ್ ಚೇಂಜ್ ಫಂಕ್ಷನ್ ಏನ್ ಮಾಡೋದಿದ್ರಿ, ಪಾಯಿಂಟರ್ ನ ಎಕ್ಸೆಪ್ಟ್ ಮಾಡೋದು. ಸೊ ಪಾಯಿಂಟರ್ ಎಕ್ಸೆಪ್ಟ್ ಮಾಡೋದ್ರೆ ಅದ್ರಲ್ಲಿ ನೀವು ಏನ್ ಕೊಡ್ತೀರಿ, ಅದು ಪ್ಯಾರಾಮೀಟರ್ ಅಡ್ರೆಸ್ ಕೊಡ್ತೀರಿ, ಹೌದಾ. ಆಂಪರ್ಸೆಂಡ್ ಆಫ್ that variable you are going to pass. Pointer means it will store only address, right? So you need to pass what? You need to pass the address, right? So star of x equals to 100. ಇದು ನಾವು ನೋಡಿದ್ದೇವೆ already. To modify the content of the variable, we have done it, right? So it will modify the content of the variable, right? So let us write the main function. So main function ಅಲ್ಲಿ a equals to 10 ಅಂತ ಬರೆದೆ ನಾನು. ಈಗ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು, we are sending the address of a, ಹೌದ್ರಿ, ಅಡ್ರೆಸ್ ಆಫ್ ಎ. ಸೊ ಫಾರ್ ಎಕ್ಸಾಂಪಲ್ ಈಗ ಎ ಒಳಗಡೆ 10 ಐತಿ, ಅಡ್ರೆಸ್ ಇದ್ರೆ 1001 ಐತಿ. ನೀವು ಇಲ್ಲಿ ಏನ್ ಮಾಡಂತೀರಿ, ಚೇಂಜ್ ಆಫ್ 1001 ಕಳ್ಸ ಅಂತೀರಿ, ಹೌದಾ, ಅಡ್ರೆಸ್ ಕಳ್ಸ ಅಂತೀರಿ. ಸೊ ಇಲ್ಲಿ ಏನಾಗ್ತದ, ಸ್ಟಾರ್ ಎಕ್ಸ್ ಎಕ್ಸ್ ವೇರಿಯೇಬಲ್ ಕ್ರಿಯೇಟ್ ಆಗಿರ್ತದೆ. ಎಕ್ಸ್ ವಿಲ್ ಬಿ ಪಾಯಿಂಟಿಂಗ್ ಟು ವಾಟ್, 1001. ನಾವ್ ಯು ಆರ್ ಮಾಡಿಫೈಯಿಂಗ್ ವಾಟ್, ಯು ಆರ್ ಮಾಡಿಫೈಯಿಂಗ್ ದ ಅಡ್ರೆಸ್. ಸೊ 1001 ಒಳಗಡೆ ಏನೈತಿ, ಅದನ್ನ ಮಾಡಿಫೈ ಮಾಡ ಅಂತೀರಿ ಟು ವಾಟ್, 100. ಸೊ 10 ವಿಲ್ ಬಿಕಮ್ 100 ನಾವು. ಸೊ ಎ ಒಳಗಡೆ ಏನಾಯ್ತು, ಈಗ ಚೇಂಜ್ ಆಯ್ತು, 100 ಆಯ್ತು. ಸೊ ನಾವ್ ಇಫ್ ಐ ಪ್ರಿಂಟ್ ದ ಎ,
you will get 100, right? So that is how the this is what we call it as a call by address ಅಥವಾ call by reference using the pointers ಅಂತ ಕರಿತೀವಿ. Hope it is clear. Now the same example with there is a same topic with another example you're doing swapping of two numbers, right? So swapping of two numbers ಅಲ್ಲಿ ನಾವು without the pointers ಏನ್ ಮಾಡ್ತಿದ್ವಿ ಅಂತಂತಂದ್ರೆ ಡೈರೆಕ್ಟ್ಲಿ ಬರೀ ಎ ಬಿ ಪಾಸ್ ಮಾಡ್ತಿದ್ವಿ, ಅಲ್ಲಿ ಟೆಂಪ್ ವೇರಿಯಬಲ್ ತಂದು ಮಾಡ್ತಿದ್ವಿ. ಈಗೇನ್ ಮಾಡ್ತಾ ಇದೀವಿ ನಾವು ವಿತ್ ಪಾಯಿಂಟರ್ಸ್ ನಾವು ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಈಗ x equals to 10 ಐತಿ, y equals to 20 ಐತ್ರಿ. ಸೊ ಇಟ್ ಮೀನ್ಸ್ ವಾಟ್, x ಒಳಗಡೆ 10 ಸ್ಟೋರ್ ಆಕೈತಿ, y ಒಳಗಡೆ 20 ಸ್ಟೋರ್ ಆಕೈತಿ. x ಅಡ್ರೆಸ್ ನೀವು 1001 ಅನ್ಕೋರಿ, ಇದರದ 1002 ಅನ್ಕೋರಿ. So when you are calling in the function, you are passing the address, right? So it will be 1001, it will be 1002, right? Those will be passed here, right? In the formal parameters. So ಏನಕ್ಕೈತಿ ಇಲ್ಲಿ temp ಅನ್ನೋದು ಒಂದು ವೇರಿಯೇಬಲ್ ಕ್ರಿಯೇಟ್ ಆಗ್ತದ. So temp ಅನ್ನೋದು it will store the star of e. Star of e ಅಂತಂದ್ರೆ ಏನ್ರಿ, it will store the content of this. ಇದ್ರಲ್ಲಿ 1001 ಐತಿ, 1001 ಅನ್ನೋದು ಕಂಟೆಂಟ್ ಏನ್ರಿ 10. ಸೊ temp ಒಳಗಡೆ 10 ಸ್ಟೋರ್ ಆಕೈತಿ. then star e equals to star b ಐತ್ರಿ. ಸ್ಟಾರ್ ಬಿ ಅಂತಂದ್ರೆ ಬಿ ಇಸ್ ನಥಿಂಗ್ ಬಟ್ ವೈ, ರೈಟ್? ಸೊ ವೈ ಇದ್ರಲ್ಲಿ ಏನ್ ಸ್ಟೋರ್ ಇದೆ 1002 ಒಳಗಡೆ ಏನ್ ಸ್ಟೋರ್ ಐತ್ರಿ 20. ಸೊ ಸ್ಟಾರ್ ಇದೆ ಅಂತಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಸ್ಟೋರ್ ಆಕೈತೆ, ಹೌದಾ? ಸ್ಟಾರ್ ಎ ಈಕ್ವಲ್ಸ್ ಟು 20 ಆಯ್ತು. ನೆಕ್ಸ್ಟ್ ಸ್ಟಾರ್ ಬಿ ಈಕ್ವಲ್ಸ್ ಟು ಟೆಂಪ್ ಐತೆ, ಟೆಂಪ್ ಒಳಗಡೆ ಏನೈತೆ ಆಲ್ರೆಡಿ 10 ಇದೆ, ಸೊ 10 ಸ್ಟೋರ್ ಆಯ್ತು. ಸೊ ಸ್ಟಾರ್ ಎ ವ್ಯಾಲ್ಯೂ ಏನಾಯ್ತು 20 ಅಪ್ಡೇಟ್ ಆಯ್ತು. ಎ ಇಸ್ ವಾಟ್, ಎ ಇಸ್ ನಥಿಂಗ್ ಬಟ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಬಿಕೇಮ್ 20, y value became 10. So is it swapping happened? Right? Swap ಆಯ್ತಲ್ರಿ? Correct. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ನೀವು ಇದನ್ನ x ಮತ್ತೆ y ಅಂತ ಬರೆದ್ರು ನಡೀತದ. ಕ್ಲಿಯರ್ ವಿತ್ ದಟ್? ಸೊ ಇದನ್ನ x and y ಅಂತ ಕೂಡ ಬರೀಬಹುದು. Fine. Hope that is clear. Okay. Next. So that's all you need to remember for this video. Next ಅಲ್ಲಿ ಇನ್ನೊಂದು ಪಾಯಿಂಟರ್ಸ್ ಟು ಪಾಯಿಂಟರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಮತ್ತೆ ಸ್ವಲ್ಪ ಸ್ಟ್ರಕ್ಚರ್ ಗೆ ಮತ್ತೆ ಪಾಯಿಂಟರ್ಸ್ ಗೆ ಏನ್ ರಿಲೇಷನ್ ಇದೆ ಅಂತ ನೋಡಿ. ನೆಕ್ಸ್ಟ್ ಮಾಡ್ಯೂಲ್ ಸ್ಟ್ರಕ್ಚರ್ಸ್ ಐತಿರಿ. ಸೊ ಸ್ಟ್ರಕ್ಚರ್ಸ್ ಅಲ್ಲಿ ಇನ್ನು ಕೂಡ ಸ್ವಲ್ಪ ಡೀಟೇಲ್ ಆಗಿ ಮತ್ತೆ ನೋಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಇಫ್ ಎನಿ ಡೌಟ್ಸ್ ಆರ್ ದೇರ್, ಲೆಟ್ ಅಸ್ ಕನೆಕ್ಟ್. Post the doubts in the community as well as in the comments. We will connect and discuss. Okay, so let us see some of the MCQs here. What is a pointer in C? Pointer in R, it is a variable which stores the address of another variable. So option B is the correct answer. Which operator is used to obtain the address? So address operator yaudri? Ampersand. Dereference yaudu? Star. So ampersand is the right answer. What does the expression star p represent when p is a pointer? So star p in a category, star p will represent values stored at the address pointed by p. So it will be pointing to the value. So answer is B. Next, if int array of 5 is declared, what does array generally represent in an expression? So array ante ಬರೆದ್ರೆ ಏನ್ ಬರ್ದಿತ್ರಿ? So array will be pointing to what? It will be pointing to the address of first element, right? So address of the first element is the answer. Okay. What is the main purpose of call by reference using C pointers in C? To create a new copy of variable, to prevent modification of the variable, to allow a function to modify the original variable, to increase the size of the variable. Is it, which one is this? So actually ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಒರಿಜಿನಲ್ ವೇರಿಯೇಬಲ್ದು ಕಂಟೆಂಟ್ ಮಾಡಿಫೈ ಮಾಡ್ತಾ ಇದೀವಿ. ಸೊ to allow a function to modify the original variable, right? By passing the address of that variable, we are going to modify the original value. So that is the right answer. So hope this is clear, guys. If you have any doubts, let us discuss in the community as well as in the comments. Okay, in the next video we will try to complete this module as well. Okay, ಇದಾದ್ಮೇಲೆ ಇನ್ನೊಂದು 3 ಮಾಡ್ಯೂಲ್ಸ್ ಉಳಿತಾವ್ರಿ. ಅದನ್ನು ನಾವು ಆರಾಮಾಗಿ ಮುಗಿಸ್ಕೊಂಡು ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂಡ್ ಸಿ ಪ್ರೋಗ್ರಾಮಿಂಗ್ ಟಾಪಿಕ್ ಮುಗಿತದ. ಸೊ ಒಂದ್ಸಲ ಅದು ಮುಗಿತಪ್ಪ ಅಂತಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನು 2 ಸಲ ನಡೀತು ಕ್ರೈಸಿದ್ದು, ಅದರಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂಡ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡೋಣ್ರಿ. So that you will understand that whatever we read, it will come in the exam. Okay, so that's all for this video. I'm going to see you in the next video, and also don't forget to click on the subscribe button if you're new, and also click on the bell icon to get the notifications of the future videos. Thank you for watching.